ನಮ್ಮ ಕಾಲೇಜ್ದಾಗ ಜಿಲ್ಲಾ ಮಟ್ಟದ ಯುವಜನೋತ್ಸವ ಫಂಕ್ಷನ್ ಇದ್ದಿತ್ತು. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಶರಣಮ್ಮ ಪೂಜಾರಿ ಮಾತಾಡ್ತಿರೋದು. ಇವತ್ತು ನಮ್ಮ ಕಾಲೇಜ್ದಾಗ ಫಂಕ್ಷನ್ ಇದ್ದಿತ್ತು. ಅದು ನಮಗೆ ಗೊತ್ತಿರಲಿಲ್ಲ. ನಾವು ಡೈಲಿ ಕಾಲೇಜಿಗೆ ಬರಂಗೆ ಬಂದ್ವಿ. ಅದ್ರ ಸಲಕ್ಕೆ ನಾನು ನಮ್ಮ ಫ್ರೆಂಡ್ಸಿಗೆ ವಿಡಿಯೋ ಮಾಡೋ ಬರ್ರಿ ಅಂದೆ. ಬರಲಿಲ್ಲ ಅವರು. ನಮ್ಮ ಜೊತೆ ಬರಲಿಲ್ಲ ಅವರು. ಅಂದ್ರೆ ಕರ್ಕೊಂಡು ಒಂದು ವಿಡಿಯೋ ಮಾಡಿದೆ. ಇವತ್ತು ನಮ್ಮ ಕಾಲೇಜ್ದಾಗ ಯುವಜನೋತ್ಸವ ಫಂಕ್ಷನ್ ಇದ್ದಿತ್ತು. ಅದ್ರ ಸಲಕ್ಕೆ ಹೋಗೋರು ಬರೋರಿಗೆ ಗೊತ್ತಲ್ಲ ಅಂತೇಳಿ ಬೇರೆ ಕಾಲೇಜ್ದವ್ರ ಸಲಕ್ಕೆ ಯಾರೋ ಮಾರ್ಕ್ ಎಲ್ಲ ಹಾಕ್ಲತ್ತಿರು. ನೀವು ಭೀ ನಮ್ಮ ಕಾಲೇಜಿಗೆ ಬರೋದ್ರಿಂದ ಯಾರೋ ಮಾರ್ಕ್ ನೋಡಿ ಬರ್ಬೋದು. ನಾವು ಕಾಲೇಜ್ ಒಳಗೆ ಬಂದೀವಿ. ನಮ್ಮ ಫ್ರೆಂಡ್ ನಮ್ಮ ಸಲಕ್ಕೆ ಬ್ರೆಂಚ್ ಹಿಡ್ದಿರು. ನಾವು ಹೊಂಟಿವಂತೇಳಿ ನಮ್ಗೆ ಸ್ವಾಗತ ಮಾಡಕ್ಕೆ ರೆಡ್ ಕಾರ್ಪೆಟ್ ಹಾಕಿರು. ನಮಗಂತ ಏನಿಲ್ಲ, ಬೇರೆಯವ್ರ ಸಲಕ್ಕೆ ಹಾಕಿರು. ಫ್ರಂಟ್ ಡೋರ್ ಓಪನ್ ಇದ್ರು ನಾವು ಬ್ಯಾಕ್ ಡೋರ್ಗೆ ಹೋದ್ವಿ. ಯಾಕಂದ್ರೆ ನಾವು ಅಲ್ಲಿ ಹೋದ್ವಿ, ಹೋಲಕ್ ಜಾಗನೇ ಇದಿಲ್ಲ. ನಮ್ಮ ಸಲಕ್ಕೆ ನಮ್ಮ ಫ್ರೆಂಡ್ ಎಲ್ಲ ಜಾಗ ಹಿಡಿದ್ರು. ನಾವು ಅಲ್ಲೇ ಹೋಗಿ ಕುಂತ್ವಿ. ಫಂಕ್ಷನ್ ಸ್ಟಾರ್ಟ್ ಆಗ್ಲಕ್ಕಿನ್ನ ಟೈಮ್ ಇದ್ದಿತ್ತು. ಯಾಕಂದ್ರೆ ಹೊರಗೆ ಎಲ್ಲರೂ ಎದಕ್ಕೆ ನಿಂತಾರ ಅಂತ ಯೋಚನೆ ಮಾಡ್ತಿರ್ಬೋದು. ಹೊರಗೆ DC ಮೇಡಮ್ ಬರೋರಿದ್ರು. ಸೊ ಅವ್ರಿಗೆ ಸ್ವಾಗತ ಮಾಡ್ಲಿಕ್ಕೆ ಎಲ್ಲರೂ ನಿಂತಿರು. ಅದಕ್ಕೆ ನಾವು ಭೀ ಹೋದೆ ಅವ್ರಿಗೆ ಸ್ವಾಗತ ಮಾಡ್ಬೇಕಂತೇಳಿ. ಬಂದರು ನೋಡಿ DC ಮೇಡಮ್ ಅವರು. ಅವ್ರಿಗೆ ಸ್ವಾಗತನೆಲ್ಲ ಮಾಡಿದ್ರು. ಎಲ್ಲರೂ ಸೇರಿ ನಾಡಗೀತೆ ಹಾಡಿದ್ವಿ. ಅದಾದ್ಮೇಲೆ ಫಂಕ್ಷನ್ ಶುರು ಮಾಡಿದ್ರು. ಅಂತೂ ಫಂಕ್ಷನ್ ಸ್ಟಾರ್ಟ್ ಆಯ್ತು. ನಮ್ಮ ಫ್ರೆಂಡ್ ನನಗೆ ಬಿಟ್ಟು ಸೋಪ್ ಎಲ್ಲ ತಿನ್ನತ್ತಿರು. ಇವೆಲ್ಲ ಫ್ರೆಂಡ್ಸ್. ಇನ್ನೊಬ್ಬ ಫ್ರೆಂಡ್ ಸೋಪ್ ಕೊಟ್ಟಳು. ನಾವು ಭೀ ತಿಂದೆವು. ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿ ಅವ್ರ ಸನ್ಮಾನ ಸ್ವಾಗತ ಎಲ್ಲ ಮಾಡತ್ತಾರ. ಇವ್ರು ನೋಡಿ ಗೇಮ್ ಆಡ್ಕೋತಾ ಫೋಟೋ ತೆಕ್ಕೋತಾ ಕುಂತಾರ. ಇವರಿಬ್ರು ಬೆಸ್ಟ್ ಸ್ಟೂಡೆಂಟ್. ಫಸ್ಟ್ ಬೆಂಚಸ್ ಥರ ಲಾಸ್ಟ್ ಬೆಂಚಿಗೆ ಕುಂತು ಕೂಡ ಫಂಕ್ಷನ್ ಕೇಳತ್ತಾರ. ನಾ ಅಂತೂ ಲಾಗ್ ಸಲಕ್ಕೆ ವಿಡಿಯೋ ಮಾಡತ್ತಿದ್ದ. ನಮಗೆಲ್ಲರಿಗೂ ಹೊಸ ಹೊಲತ್ತೀವಿ. ಅದ್ರ ಸಲಕ್ಕೆ ಎಲ್ಲರೂ ಜಾಮೂನ್ ತಿಂದಿವಿ. 2 ನಿಮಿಷಕ್ಕೂ ಏನಾದರೂ ನೀನು ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದ್ದಾರೆ ಡಾಕ್ಟರ್. ಅದಾದ್ಮ್ಯಾಗ ನಮ್ಮ ಕಾಲೇಜ್ದಾಗ ಅಣ್ಣ ಡ್ಯಾನ್ಸ್ ಮಾಡಿದನು. ಡ್ಯಾನ್ಸ್ ಅಂತೂ ಸರಿಯಾಗಿ ಮಾಡ್ಯಾನ. ಡ್ಯಾನ್ಸಿಗೆ ಎನರ್ಜಿ ಅಂತೂ ಫುಲ್. ಎಲ್ಲರೂ ನೀ ಫುಲ್ ಸಪೋರ್ಟ್ ಮಾಡ್ತಾಯಿದ್ರು. ಸಾಂಗ್ಗೆ ಕೇಳಿಸಲಾಗಿತ್ತು. ಕಾಂತಾರ ಮೂವಿ ಫ್ಯಾನ್ಸ್ ಎಲ್ಲರೂ ಫುಲ್ ಸಾಂಗ್ ಸೆಲೆಕ್ಟ್ ಜೋರ್ ಚೀರ್ಲತ್ತಿರು. ಅದಾದ್ಮ್ಯಾಗ ಬೇರೆ ಬೇರೆ ಕಾಲೇಜ್ದವ್ರು ಎಲ್ಲರೂ ಜನಪದ ಸಾಂಗ್ ಹಾಡಿದ್ರು. ಯಾವ್ದ್ಯಾವ್ದು ಸಾಂಗ್ ಹಾಡಿದ್ರು ಕೇಳ್ರಿ. ಅವರೆಲ್ಲ ಸಾಂಗ್ ಹಾಡ್ಲತ್ತಿರು. ನಮಗಂತೂ ಹೊಸ ಅಲ್ಲತ್ತಿತ್ತು. ಹೋದೆವು. ಟೋಕನ್ ತಗೋದಿತ್ತು. ಟೋಕನ್ ತಗೋಬೇಕಂತ ಗೊತ್ತಾಗಲಿಲ್ಲ. 2 ನಿಮಿಷ ನಿಂತು ಆಮ್ಯಾಗ ಒಳಗೆ ಹೋಗಿವಿ. ಬಿಸಿ ಏನಿದೆ? ಊಟ ಅಂತೂ ಫುಲ್ ಮಸ್ತಾಗಿತ್ತು. ಆದ್ರೆ ಚಪಾತಿ ಮತ್ತು ಸಾರೇ ಖಾಲಿ ಆಗಿತ್ತು. ಅಂದರೂ ಅಡ್ಜಸ್ಟ್ ಮಾಡಿಕೊಂಡು 5 ಟೋಕನ್ದಾಗ 6 ಮಂದಿ ಉಂಡು ಬಂದೀವಿ. ಊಟ ಆದ್ಮೇಲೆ ನಾವು ಹೋಗಿ ಫಂಕ್ಷನಿಗೆ ಮತ್ತೆ ಅಟೆಂಡ್ ಆದ್ವಿ. ಯಾಕಂದರೆ ನಮ್ಮ ಫೇವ್ರೇಟ್ ಡೊಳ್ಳು ಕುಣಿತಾ ಇದ್ದಿತ್ತು. ಡೊಳ್ಳಂತೂ ಚಂದ ಬಾರಿಸ್ತರು. ಎಲ್ಲರೂ ಸಪೋರ್ಟ್ ಮಾಡ್ಲತ್ತಿರು. ಆಮ್ಯಾಗ ಡ್ಯಾನ್ಸ್ ಮಾಡಿದ್ರು, ಜನಪದ ಡ್ಯಾನ್ಸ್. ನಾಲ್ಕರ ತನಕ ಡ್ಯಾನ್ಸ್ ಮಾಡಿದ್ರು. ಕ್ಲಾಸ್ ಇದ್ರೆ 2 ತನಕ ಕುಂದ್ರಲಾಕ ಆಳ್ತೀವಿ. ಫಂಕ್ಷನ್ ಇದ್ರೆ 4 ತನಕ ಕುಂತೀವಿ. ಅದಾದ್ಮ್ಯಾಗ ಜನಪದ ಡ್ಯಾನ್ಸ್, ಜನಪದ ಸಾಂಗಿಂದ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಅನೌನ್ಸ್ ಮಾಡಿದ್ರು. ಸರ್ಟಿಫಿಕೇಟ್ ಎಲ್ಲ ಕೊಟ್ಟರು. ಆಮೇಲೆ ಫಂಕ್ಷನ್ ಮುಗೀತು. ಎಲ್ಲರೂ ಫಂಕ್ಷನ್ ಹಾಲ್ನಿಂದ ಹೊರಗೆ ಬಂದೀವಿ. ನೋಡ್ರಿ, ನಮ್ಮ ಫ್ರೆಂಡ್ಸ್ ನಂಗೆ ಬಿಟ್ಟು ಮತ್ತೆ ಹೋಲತ್ತಾರ. ಇದಾಗಿತ್ತು ಇವತ್ತಿನ ಜಿಲ್ಲಾ ಮಟ್ಟದ ಯುವಜನೋತ್ಸವ ಸ್ಪೆಷಲ್ ಮಿನಿ ಲಾಗ್. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.